ಇನ್ನೇನು ಜಯವು ನಮ್ಮದೇ ಎಂದು ಭಾವಿಸಿದ್ದೆ. ಅನಿರೀಕ್ಷಿತವಾಗಿ ದ್ರೋಣರು ರಚಿಸಿರುವ ಚಕ್ರವ್ಯೂಹವನ್ನು ಕಂಡು ನನ್ನ ಆಸೆಯೆಲ್ಲ ಭಂಗವಾಯಿತಲ್ಲ ಸಹೋದರ. ಹೌದು ಅಗ್ರಜ, 10 ಹರಿದಾಯ ಸುತ್ತಲೂ ದ್ರೋಣರು ರಚಿಸಿರುವ ಚಕ್ರವ್ಯೂಹಕ್ಕೆ ಮಹಾದ್ವಾರದಲ್ಲಿ ಸೈಂಧವನನ್ನು ಕಾವಲುಗಾರನಾಗಿ ನೇಮಿಸಿದ್ದಾರೆ. ನಿನ್ನೆ ದಿನ ನಾನು ಸಹ ಹೋಗಿ ಅದನ್ನು ಭೇದಿಸಲಾದ ಅಸಾಧ್ಯವಾಗಿ ಖಿನ್ನನಾಗಿ ಹಿಂದಿರುಗಿ ಬಂದೆ. ಇದಕ್ಕೇನಾದರೂ ಒಂದು ಉಪಾಯವನ್ನು ಹುಡುಕಲೇಬೇಕು ಅಗ್ರಜ. ಭೀಮಸೇನ, ಈ ಚಕ್ರವ್ಯೂಹವನ್ನು ಭೇದಿಸುವ ಉಪಾಯ ಕೃಷ್ಣಾರ್ಜುನರಿಗಲ್ಲದೆ ಬೇರೆ ಯಾರಿಗೂ ತಿಳಿದಿಲ್ಲ. ಅವರೀಗ ಯುದ್ಧರಂಗದ ಮತ್ತೊಂದು ಭಾಗದಲ್ಲಿ ಸಂಸಪ್ತಕರೊಡನೆ ಹೋರಾಡುತ್ತಿರುವರು. ಹಿಂದಿರುಗಿ ಬರುವ ಯಾವ ನಿರೀಕ್ಷೆಯೂ ಕಾಣುತ್ತಿಲ್ಲವಲ್ಲ ಭೀಮಸೇನ. ಇದಕ್ಕೇನಾದರೂ ಒಂದು ಉಪಾಯವನ್ನು ಹುಡುಕಲೇಬೇಕು ಅಗ್ರಜ, ಹುಡುಕಲೇಬೇಕು. ಚಿಂತೆಯನ್ನು ತಡವ ಮಾಡದೆನಗೆ ಕೊಡಲಿ ಅಭಯ. ದೊಡ್ಡಪ್ಪ ಚಿಂತೆಯನ್ನು ತಡವ ಮಾಡದೆನಗೆ ಕೊಡಲಿ ಅಭಯ. ಹಲೋ ಕುಮಾರ, ಪಂಚ ಪಾಂಡವರ ಪರಮ ಶೌರ್ಯಕ್ಕೆ ಸಾಟಿಗಾರು ಈ ದರಗಳಿಗೆ. ಪಂಚ ಪಾಂಡವರ ಪರಮ ಶೌರ್ಯಕ್ಕೆ ಸಾಟಿಯಾರು ಈ ದರಗಳಿಗೆ. ಸೆಣದಾಗ ಕೆಳಗಿದರೆ ಕರುಳುಗಳ ಪಗೆದಿರುವೆ. ಸೆಣದಾಗ ಕೆಳಗಿದರೆ ಕರುಳುಗಳ ಪಗೆದಿರು. ಬಿಡೈ ಚಿಂತೆಯನ್ನು ತಡವ ಮಾಡ ನನಗೆ ಕೊಡಲಿ ಅಭಯ. ತಂದೆ ಪಾರ್ಥನ ದಯವಂದಿರಲಿ ಇಂದಿರೇಶನೇ ತಾನೇ ಬರಲಿ. ತಂದೆ ಪಾರ್ಥನ ದಯವಂದಿರಲಿ ಇಂದಿರೇಶನೇ ತಾನೇ ಬರಲಿ. ತನದಾಗ ಕೆಲಸಿಗರ ಕರುಳುಗಳ ಪಗೆದಿರುವೆ. ತನದಾಗ ಕೆಲಸಿಗರ ಕರುಳುಗಳ ಪಗೆದಿರುವೆ. ಬಿಡೈ ಚಿಂತೆಯನ್ನು ತಡವ ಮಾರ್ಗದೊಳಗೆ ಕೊಡುವಿ ಅಭಯ. ದೊಡ್ಡಪ್ಪ ಕುಮಾರ, ಇಡೀ ಬ್ರಹ್ಮಾಂಡವನ್ನ ಮುಗಿಲ ಬೀಸಬಲ್ಲ ಈ ಕೈಯು ನಿಮ್ಮ ಕೈಯಲ್ಲಿರುವಾಗ ನನ್ನ ಪೂಜ್ಯ ತಂದೆ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ, ವೀರಾದಿ ವೀರರಿಗೆ ಸೋಲೆ. ಈಗ ನಮಗೆ ಒದಗಿರುವಂತಹ ಆಪತ್ತಾದರೂ ಏನು ಜ್ಯೇಷ್ಠ ಪಿತ? ದೊಡ್ಡಪ್ಪ, ನಿಮ್ಮ ತಂದೆ ಇಲ್ಲದ ಸಮಯವನ್ನು ನೋಡಿ ದ್ರೋಣರು ಚಕ್ರವ್ಯೂಹವನ್ನು ರಚಿಸಿರುವರು. ಆ ಚಕ್ರವ್ಯೂಹವನ್ನು ಭೇದಿಸುವ ಉಪಾಯ ಕೃಷ್ಣಾರ್ಜುನರಿಗಲ್ಲದೆ ಬೇರೆ ಯಾರಿಗೂ ತಿಳಿದಿಲ್ಲ. ಆ ಚಕ್ರವ್ಯೂಹವನ್ನು ನೋಡಿ ನನಗೆ ಕಂಗಾಲಾಗಿದೆ ಮಗು. ಏನು ಹೇಳ್ತೀರಿ ದೊಡ್ಡಪ್ಪ? ದ್ರೋಣರ ವ್ಯೂಹವ ಭೇದಿಸಿ ಬರುವೆ, ಕುರುಕುಲವೆಲ್ಲವ ನಾಶವದೈವೆ. ಹಲೋ ಕುಮಾರ, ಹಲೋ. ದ್ರೋಣರ ವ್ಯೂಹವ ಭೇದಿಸಿ ಬರುವೆ, ಕುರುಕುಲವೆಲ್ಲವ ನಾಶವದೈವೆ. ಅನುಮನವಲಿಸಲು ಸುದಿನವು ಎನಗೆ, ಅನುಮನವಲಿಸಲು ಸುದಿನವು ಎನಗೆ. ಬಿಡಿ ನೀ ಜನಕ, ಚಿಂತೆಯ ಬಿಡಿ ನೀ ಜನಕ, ಚಿಂತೆಯ ಬಿಡಿ ನೀ ಜನಕ, ನೀ ಜನಕ, ನೀ ಜನಕ. ದೊಡ್ಡಪ್ಪ, ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯೇ? ಎನಗಪ್ಪಣೆಯನ್ನು ಕೊಡಿ. ಆ ಚಕ್ರವ್ಯೂಹವನ್ನು ನಾನು ಬೆಳೆಸಿ ಬರುತ್ತೇನೆ. ಕುಮಾರ, ನೀನು ಚಿಕ್ಕವನು ಕುಮಾರ. ಏನು ಹೇಳುತ್ತಿರುವಿರಿ? ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವಿರಾ? ನಾನು ಚಿಕ್ಕವನೇ ಇರಬಹುದು, ಆದರೆ ಈ ನನ್ನೊಳಗಿರುವ ಜೀವ ಜ್ಯೋತಿ ಮಾತ್ರ ಚಿಕ್ಕದಲ್ಲ. ದೊಡ್ಡಪ್ಪ, ಕ್ಷತ್ರಿಯ ತೇಜಸ್ಸಿನಿಂದ ಉಜ್ವಲಮಾನವಾಗಿ ಬೆಳಗುತ್ತಿರುವ ಆ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಹೋರಾಡಲು ನನಗೆ ಅವಕಾಶ ಮಾಡಿಕೊಡಿ. ದೊಡ್ಡಪ್ಪ, ಮರಣಕ್ಕೆ ಅಂಜಿ ಓಡುವುದು ಕ್ಷತ್ರಿಯರ ಧರ್ಮವೇ? ಶತ್ರುಗಳ ಸಂಹಾರಕ್ಕೆಂದು ಹಿಡಿದಿರುವ ಈ ಖಡ್ಗವು ಅಡಿಗೆ ಮನೆಯ ಕಾಯಿಪಲ್ಯಗಳನ್ನು ಕತ್ತರಿಸಲೇನು? ನಾನು ನನ್ನ ತಾಯಿ ಸುಭದ್ರಾದೇವಿ ಗರ್ಭದಲ್ಲಿರುವಾಗಲೇ
ಆ ಚಕ್ರವ್ಯೂಹವ ಭೇದಿಸುವ ಉಪಾಯವನ್ನು ಬಲ್ಲೆನು. ನೀವು ಯಾವ ಆತಂಕಕ್ಕೊಳಪಡದೆ ಎನಗಪ್ಪಣೆಯನ್ನು ಕೊಡಿ. ಆ ಚಕ್ರವ್ಯೂಹವನ್ನು ನಾನು ಭೇದಿಸಿ ಬರುತ್ತೇನೆ. ಆಗ ತಿಳಿಯುವಿರಿ ಈ ಪಾರ್ಥನ ಮಗನು ಪಾರ್ಥನಷ್ಟೇ ಪರಾಕ್ರಮಶಾಲಿ ಎಂಬುದನ್ನು. ಕುಮಾರ ಅಭಿಮನ್ಯು, ನೀನು ನಮ್ಮ ವಂಶದ ಕೀರ್ತಿ ಜ್ಯೋತಿ. ಅಗ್ಗಜ ಅಭಿಮನ್ಯುಗೆ ಅಪ್ಪಣೆಯನ್ನು ಕೊಡು. ನಾನು ಸಹ ಕುಮಾರನ ಜೊತೆಯಲ್ಲಿ ಹೋಗಿ ಅಭಿಮನ್ಯುವು ಚಕ್ರವ್ಯೂಹವನ್ನು ಬೇಯಿಸಿದ ಕೂಡಲೇ ಅದರೊಳಗೆ ಹಸಿದ ಒಡ್ಗುಲಿಗಳನ್ನು ನಾನು ಸಹ ನುಗ್ಗಿ ಇಡೀ ಚಕ್ರವ್ಯೂಹವನ್ನೇ ಧ್ವಂಸ ಮಾಡಿ ಬರುತ್ತೇವೆ. ಅಪ್ಪಣೆಯನ್ನು ಕೊಡೋಣ, ಅಪ್ಪಣೆಯನ್ನು ಕೊಡು. ಭೀಮಸೇನ, ಈ ಪ್ರಿಯ ಬಾಲಕನ ಪ್ರಾಣ ಫಲಕವನ್ನು ನಿನ್ನ ಕೈಯಲ್ಲಿಡುತ್ತಿದ್ದೆ. ಯುದ್ಧರಂಗದಲ್ಲಿ ಒಂದು ಕ್ಷಣವೂ ಕೂಡ ಈತನನ್ನು ಬಿಟ್ಟಿರಬೇಡ. ಧನಂಜಯನ ಪ್ರಾಣ ಫಲಕವು ಅಚ್ಚಳಿಯದಂತೆ ಪುನಃ ಬಂದು ಆತನನ್ನು ಸೇರಲಿ. ಕುಮಾರ, ಹೋಗಿ ಬಾ, ನಿನಗೆ ಮಂಗಳವಾಗಲಿ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದದ ಬಲವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿಕೊಂಡಿರುವಾಗ ನನಗೆ ಭಯವೆಂದರೇನು? ದೊಡ್ಡಪ್ಪ, ಹೋಗೋಣ. ಸಮಾನ
ಮೂಡಣದ ಅರಮನೆಯ ಕದವು ತೆರೆಯುತ್ತಿರೆ ವಾನರ ವಿಲಸು ನಗುತ್ತಾ ಇಣುಕಿ ನೋಡುತ್ತಿರೆ ಆಕಾಶ ಕೆಂಪಾಗಿ ಭುವಿಯಲ್ಲ ರಂಗಾಗಿ ಕುಣಿಯುತ್ತಾ ನಲಿಯುತ್ತಾ ಬರುತ್ತಿರಲು ಮರೆಯಾದಳು ನಿಶೇ ಬಾನಿನ ಅಂಚಿಂದ ಬಂದೆ ಕಣ್ಣು ಚೆಲ್ಲುತ್ತ ಉದಯ ರಾಗ ಹಾಡುತ್ತಿರಲು ಬಾನಿನ ಅಂಚಿಂದ ಬಂದೆ ಹೆಜ್ಜೆ ಇಡಲು ನಿನ್ನ ಹೆಜ್ಜೆ ನಗಲು ನಾಲ್ಕಾರು ದಿವಸಗಳಿಂದ ನಿನ್ನ ಹೃದಯಾದಿ ದೇವನ ದರ್ಶನ ಮಾಡಲಿಲ್ಲವೆಂದು ಹಂಬಲಿಸುತ್ತಿದೆಯಲ್ಲ ಈ ದಿನ ಆತನ ಸನ್ನಿಧಿಗಾಗಿ ಏನನ್ನು ಸಿದ್ಧಪಡಿಸಿರುವೆ? ನಾನು ನನ್ನ ಸರ್ವಸ್ವವನ್ನು ಕೊಟ್ಟಿರುನು, ಇನ್ನು ನನ್ನದಾಗಿ ಸ್ವಾಮಿ. ಗಂಧರ್ವಲೋಕದಿಂ ದರೆಗಿಳಿದು ಬಂದ ರಂಬೆ ಮೇನಕೆಯೋ ಅಮರೇಂದ್ರನ ಸಭೆಯೊಳ್ ನಕ್ಕು ನಲಿಸುವ ನಾಟ್ಯ ಚದುರ ಊರ್ವಶೀವಳೋ ದೇವದಾನವರ ಮೈಮರೆಸಿ ದರೆಗಿಳಿದು ಬಂದ ಮನ್ಮಥ ರತಿವಳೋ ವರ್ಣಿಸಲ್ಪಸಗಳವಳ್ ಈ ರತಿ ಶಿರೋಮಣಿಯ ಅತಿ ಸೊಬಗ ಬಾರೇ ನೀ ನಲಿದು ನಾಟ್ಯ ರಾಣಿ ಬಾರೇ ನೀ ನಲಿದು ನಾಟ್ಯ ರಾಣಿ ಯೌವನ ತುಂಬಿದ ಲಾವಣ್ಯ ತರುಣಿ ಯೌವನ ತುಂಬಿದ ಲಾವಣ್ಯ ತರುಣಿ ನ ಬದಲಿ ನಿನಗೂ ಮಧುವ ಚಂದ್ರತಾರೆ ನ ಬದಲಿ ನಿನಗೂ ಮಧುವ ಚಂದ್ರತಾರೆ ಈ ಬಳಿ ಬಾರೆ ಗತಿ ಸುಖ ತೋರೆ ಈ ಬಳಿ ಬಾರೆ ಗತಿ ಸುಖ ತೋರೆ ಮೈಯಾರಿ ಶೃಂಗಾರಿ ಸುರಸುಂದರಿ ವೈಯಾರಿ ಶೃಂಗಾರಿ ಸುರಸುಂದರಿ ಬಾರೆನಿ ಪ್ರೇಯಸಿ ಪೂರ್ವಶಿ ಮನದಿ ಕಾಡುವ ಈ ನಿನ್ನ ರೂಪ ಮನದಿ ಕಾಡುವ ಈ ನಿನ್ನ ರೂಪ
ಪ್ರಣಯ ಮಿಲನ ಅನುರಾಗ ಬಂದ ಪ್ರಣಯ ಮಿಲನ ಅನುರಾಗ ಬಂದ ಪ್ರೇಮದ ರತಿಯ ವೈಯಾರ ಚಂದ ಪ್ರೇಮದ ರತಿಯ ವೈಯಾರ ಚಂದ ಇದು ನಿನ್ನ ಬಿಡಲಾರೆ ಬಿಡಲಾರೆ ತಾಳಲಾರ ಬೇಗ ಬಾರ ವೇದನೆ ತಾಳಲಾರ ಬೇಗ ಬಾರ ವೇದನೆ ಹಾರನಿ ಪ್ರೇಯಸಿ ಊರ್ವಶಿ ಅದನ್ನು ನಾನು ಚೆನ್ನಾಗಿ ಬಲ್ಲೆ. ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮ ಪೂಜೆಯನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ವಸಂತದ ಬಳ್ಳಿಯು ಹೇಗೆ ದಿನ ದಿನವೂ ತನ್ನ ಹೊಸ ಹೊಸ ಹೂಗಳಿಂದ ಆ ಸೃಷ್ಟಿಕರ್ತನನ್ನು ಆರಾಧಿಸುವವೋ ಹಾಗೆ ಪಕ್ಷಿಗಳು ಹೇಗೆ ದಿನ ದಿನವೂ ತಮ್ಮ ಹೊಸ ಹೊಸ ಗಾನದಿಂದ ಈ ಪ್ರಕೃತಿಯನ್ನು ನಕ್ಕು ನಲಿಸುವವೋ ಹಾಗೆ ಜಗತ್ತಿಗೆ ಸರ್ವ ಸಾಕ್ಷಿಯಾದ ಆ ಸೂರ್ಯ ದೇವನು ಹೇಗೆ ದಿನ ದಿನವೂ ತನ್ನ ಹೊಸ ಹೊಸ ಕಿರಣಗಳಿಂದ ಈ ಪ್ರಪಂಚವನ್ನು ಬೆಳಗುತ್ತಿರುವನೋ ಹಾಗೆ ನನ್ನ ನಿನ್ನ ಪ್ರೇಮದ ವಿಚಾರ ಉತ್ತರ. ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನರ್ವಿರಹ. ಈ ವಿರಹ ಮತ್ತು ಸಮ್ಮಿಲನಗಳ ಆಕರ್ಷಣ ವಿಕರ್ಷಣಗಳೇ ನಮ್ಮ ಪ್ರೇಮದ ಜೀವ ಉತ್ತರ. ಉತ್ತರ ನಿನ್ನೆ ದಿವಸ ನಾವು ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಈ ದಿನ ಬಹಳ ಆನಂದದಿಂದ ಕಾಲಹರಣ ಮಾಡುತ್ತಿರುವೆವು. ಈ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ಉತ್ತರ ಪ್ರಿಯಾ, ಉತ್ತರ ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತರನ್ನು ನಾಕಿಸುವಳಿ. ಪ್ರೇಮದ ವಿಷಯದಲ್ಲಿ ನೀನು ಪಂಡಿತನು, ನಿನ್ನ ಇಚ್ಛೆಯಂತೆಯೇ ನಾನು ನಡೆಯುವೆ. ಹೃದಯ ದೇವರೇ, ನಾನೇ ಆಯ್ತಂದು ಕಟ್ಟಿದ ಈ ಹೂಮಾಲಿಕೆಯನ್ನು ಧರಿಸಿ ಭಕ್ತರಲ್ಲಿ ಪ್ರಸನ್ನ ಧರಿಸಲಿ. ಅಷ್ಟೊಂದು ಕಾತ್ರವೇ? ಮನಸ್ಸೇನೋ ಪ್ರಾಣೇಶ್ವರ, ನನ್ನಲ್ಲಿ ಕೋಪವೇ ಇಲ್ಲ ದೇವಿ. ಹಾಗಾದ್ರೆ ಅಲ್ಲಿ ಇಲ್ಲಿ ಏನು ನೋಡ್ತಿರ್ವಿ? ನನ್ನನ್ನು ನೋಡಬಾರ್ದೆ? ಅಲ್ಲೇನಿದೆ? ಎಲ್ಲವೋ ಇಲ್ಲಿಯೇ ಇದೆ. ನಲ್ಲನೆ ಸವಿ ಮಾತಿಂದ
ಸ್ವಾಮಿ? ಉತ್ತರ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬಾರ್ದೆ? ಎಲ್ಲಿ ಸ್ವಾಮಿ? ನೋಡುತ್ತಿರುವಿರಲ್ಲ ದೇವಿ. ಹೌದೇ? ನನ್ನ ಕಣ್ಣಲ್ಲಿ ಬಾರ ಬರುವುದಿಲ್ಲವೇ? ಬರುವುದಿಲ್ಲವೇ ಸ್ವಾಮಿ? ಮನಸ್ಸಾದೇನೋ ಸ್ವಾಮಿ, ನನ್ನಲ್ಲಿ ಕೋಪವೇ? ಕೋಪವಿಲ್ಲ ಉತ್ತರ. ಮಾತನಾಡುವುದಿಲ್ಲವೇ? ಮಾತನಾಡುತ್ತಿದ್ದೇನಲ್ಲ ಅಲ್ಲವೇ? ಮಾತನಾಡುತ್ತಲೇ ಇರುವಿರಿ. ಹೌದು ದೇವಿ. ಸಂತೋಷವಾಯ್ತು. ಸಂತೋಷವಾಯ್ತು ಉತ್ತರ. ಹಾಗಾದ್ರೆ ಇದೇಕೆ ಮೌನವಾಗಿದ್ದೀರಿ? ನನ್ನಿಂದ ಏನಾದ್ರೂ ಅಪರಾಧವಾಯ್ತು? ಇಲ್ಲ ದೇವಿ. ಕನವರಿಕೆ ಆ ಕನವರಿಕೆಯಲ್ಲಿ ನಿನ್ನ ನೆನಪು, ಕನಸಲ್ಲಿ ಒಂದು ಕನವರಿಕೆ ಆ ಕನವರಿಕೆಯಲ್ಲಿ ನಿನ್ನ ನೆನಪು, ಕನಸೋ ಕಥೆಯೋ ನಿಜವೋ ಬೆಳೆಯೋ, ಕನಸೋ ಕಥೆಯೋ ನಿಜವೋ ಬೆಳೆಯೋ ಪರಿತಪಿಸುತ್ತಿದ್ದನು ಪ್ರಿಯ ಸನ್ನಿಧಾನೆ. ನೀನೇನಾ ನನ್ನ ಹೃದಯ ಮಂದಿರದಲ್ಲಿ ನಿನಗೆ ಸ್ಥಾನವನ್ನು ಕೊಟ್ಟರು.
ಬಾ, ನನ್ನ ಪಕ್ಕದಲ್ಲಿ ಕುಳಿತುಕೋ. ಕುಳಿತುಕೊಳ್ಳಿ ಸ್ವಾಮಿ. ರಾಣಿಚೂಡ, ಉತ್ತರ. ಈ ನಮ್ಮ ಸಂತೋಷದ ಪಾರವೇ ಇಲ್ಲ ಅಲ್ಲವೇ? ಹೌದು ಉತ್ತರ. ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳೋಣವೇ? ಹಣ್ಣು ಹಂಪಲುಗಳನ್ನು ನಾವು ತರಿಸಬಾರದು ಸ್ವಾಮಿ. ಉತ್ತರ. ಉತ್ತರ. ಅದರಲ್ಲಿ ಇದೇಕೆ ಇಷ್ಟೊಂದು ಮೌನವಾಗಿರಲಿ? ನಾನು ತರಿಸಬಾರದೆ? ಉತ್ತರ. ನಾನು ಈ ದಿನ ಗುರು ದ್ರೋಣಾಚಾರ್ಯರ ಚಕ್ರವ್ಯೂಹವನ್ನು ಭೇದಿಸಿ ಬರುವುದಾಗಿ ಜ್ಯೇಷ್ಠ ಪಿತನಿಂದ ಅನುಮತಿಯನ್ನು ಪಡೆದುಕೊಂಡು ಬಂದಿರುವನು. ನೀನು ನನ್ನನ್ನು ನಗು ನಗುತ್ತಾ ಕಳಿಸಿಕೊಡುವೆಯಾ? ಉತ್ತರ. ಸ್ವಾಮಿ, ಯುದ್ಧಕ್ಕಾಗಿ ಹೊಸಬಿಲ್ಲನ್ನು ತಂದಂತಿದೆ. ಇದೊಂದು ಬಾರಿ ಇದೇರಿಸಲಿ ಪ್ರಿಯಾ. ಉತ್ತರ. ಬೇಡ ದೇವಿ, ಒಂದು ನನ್ನ ತಾಯಿಯು ತಾಯಿಯಲ್ಲದೆ ಅತ್ಯುತ್ತಾನ ಮಾಡಬೇಕಾಯ್ತಂತೆ. ಅಲ್ಲದೆ ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಉತ್ತರ. ಆಹಾ, ಅಪ್ಪಪ್ಪ. ಉತ್ತರ. ವಸಂತ. ವಸಂತದಾಗಮನಕ್ಕೆ ಕೋಗಿಲೆ ಗಾಯನವು, ಕೋಗಿಲೆ ಗಾಯನಕ್ಕೆ ವಸಂತದ ನಾನೇ ವಸಂತ, ನೀನೆ ಕೋಗಿಲೆ, ನೀನೆ ಕೋಗಿಲೆ, ನಾನೇ ವಸಂತ. ನಾನೇ ವಸಂತ, ನೀನೆ ಕೋಗಿಲೆ, ನೀನೆ ಕೋಗಿಲೆ, ನಾನೇ ವಸಂತ. ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿ ದುಡಿಕೆ, ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿ ದುಡಿಕೆ, ಬೆಳಕನ್ನೇ ರೂಪದಿ ನೀ ಬಂದರೆ, ಜಲಕನ್ನೇ ರೂಪದಿ ನೀ ಬಂದರೆ, ನಾನೇ ವಸಂತ, ನೀನೆ ಕೋಗಿಲೆ, ನೀನೆ ಕೋಗಿಲೆ, ನಾನೇ ವಸಂತ. ನದಿಯಿಂದ ಮೋಡವಾಗಿ, ಮೋಡದಿಂದ ಮಳೆಯಾಗಿ, ನದಿಯಿಂದ ಮೋಡವಾಗಿ, ಮೋಡದಿಂದ ಮಳೆಯಾಗಿ, ಮಳೆಯಲ್ಲಿ ಮನಬಿಸಿ ಮೈ ಮರೆಯುವ, ಮಳೆಯಲ್ಲಿ ಮನಬಿಸಿ ಮೈ ಮರೆಯುವ, ನಾನೇ ವಸಂತ, ನೀನೆ ಕೋಗಿಲೆ, ನೀನೆ ಕೋಗಿಲೆ, ನಾನೇ ವಸಂತ. ಉತ್ತರ. ಕೋಮಲವಾದ ಈಗಿನ ಅಸ್ತ್ರಗಳಿಗೆ ಅದು ಯೋಗ್ಯವಲ್ಲ. ಉತ್ತರ. ಹೌದೇ? ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ಹೊಸದಾಗಿ ಬಿಡಿಸಿ ತಂದಿರುವ ಆ ಹೂಗಳನ್ನು ಎಡೆಗೇರಿಸಿ ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡು. ಮನ್ಮನ ಶಾಯಿನಿ, ನಿನ್ನ ಹೃದಯ ಮಂದಿರದಲ್ಲಿ ನನಗೆ ಸ್ಥಾನವನ್ನು ಕೊಡು. ಉತ್ತರ. ಅಪ್ಪಪ್ಪಪ್ಪಪ್ಪ, ಒಂದೇ ಹೆಸರಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು, ಅದೆಷ್ಟೊಂದು ಪ್ರೇಮದ ಮಾತುಗಳು. ಉತ್ತರ. ಏಕೆ ಕೋಪ? ಸಾಕಿವೇನೋ ದಾಸರೋ ದಾನನ, ನಾವಲ್ಲೇ ನನ್ನಿಂದ ಪ್ರೇಮಾತನ, ಪ್ರೇಮಾತನ, ಪ್ರೇಮಾತನ. ಏಕೆ ಕೋಪ? ನೀರಜನೆ ಕರುತ ಕೋಪವೇ ಆನಂದವಾನಿದು ನಾ ಬೇಡುವೆ, ನಾ ಬೇಡುವೆ, ನಾ ಬೇಡುವೆ.
तारुण्यशीले कोमल बाले ನೀರಾಜೆ ನೇತ್ರಾವೃತ ಕೋಪವೇ ಆನಂದವ ನೀಡು ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ಕ್ಷತ್ರಿಯ ಧರ್ಮವ ಪಾಲಿಸಲು ಕ್ಷತ್ರಿಯ ಧರ್ಮವ ಪಾಲಿಸಲು ಕತ್ತಿಯು ಕಡಿಯುವೆ ಶತ್ರುಗಳ 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 ತೀರದಲ್ಲಿ ತರುತ್ತ ಕೋಪವೇ ಆನಂದವ ನೀಡು ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಸಾಕು ಮಾಡಿ ನನ್ನೊಡನೆ ಮಾತಾಡಬೇಡಿ. ಪಾಂಡವರಿಗಿಂತ ಭಯಂಕರವಾದ ಯುದ್ಧವೊದಗಿರುವಾಗ ನೀನು ಈಗಲೂ ನಗುತ್ತಿರುವೆ ಅಲ್ಲ ಉತ್ತರ. ಏನೆಂದು ಹೇಳಲಿ? ಪ್ರಪಂಚದಲ್ಲಿ ಸೃಷ್ಟಿಕರ್ತರು ಇಬ್ಬರೆಂದು ತೋರುತ್ತದೆ. ಕುರುಕ್ಷೇತ್ರ ಯುದ್ಧವನ್ನು ನಿರ್ಮಿಸಿದ ಆ ಹೃದಯಹೀನನೇ ಬೇರೆ, ಹಾಸ್ಯಮಯಿ ಸೌಂದರ್ಯವತಿ ನಿರ್ಮಿಸಿದ ಕಲಾವಿದಾತನೇ ಬೇರೆ ಅಲ್ಲವೇ? ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತರು ಇಬ್ಬರು ಉತ್ತರವನ್ನು ನಿರ್ಮಿಸಿದರು. ಇದುವರೆಗೂ ಹಾಸ್ಯಮಿಯಾದ ಗಾನಶೀಲಿಯಾದ ಒಬ್ಬ ಉತ್ತರನ್ನು ನೋಡಿದೆ. ಈಗ ವೀರ ಪತ್ನಿಯಾದ ವೀರಾಂಗನೆಯಾದ ಮತ್ತೊಬ್ಬ ಉತ್ತರವನ್ನು ನೋಡುವೆ. ಹೋಗು ತಣ್ಣ ವೀರ, ಯುದ್ಧವು ಕ್ಷತ್ರಿಯನ ಧರ್ಮ. ಆ ಧರ್ಮವನ್ನು ನೀನು ಪಾಲನೆ ಮಾಡು. ಉತ್ತರ ಸಂತೋಷಿಸಲಾಗಿ ನಾನು
ಸಂಪಿಗೆಯ ಸುಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯವು, ಸಂಸಾರವೆಂಬ ಸುಖದಲ್ಲಿ ಸ್ವರ್ಗದ ಆನಂದವನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಉತ್ತರ, ಈ ಭಾರತ ವರ್ಷದಲ್ಲಿ ನೀನೇ ಭರತ ನಾರಿ. ನೀನು ಕ್ಷತ್ರಿಯ ರತ್ನ. ಯೋಧವು ನಿನ್ನ ಗೌರವ, ಕೀರ್ತಿ, ಸಂಪತ್ತು ಅಲ್ಲವೇ ಪ್ರಿಯ? ಉತ್ತರ, ಹಾಗಾದರೆ ಒಂದು ವೇಳೆ ನಾನೇನಾದರೂ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಮಡಿದರೆ ನೀನು ನನಗಾಗಿ ಸ್ವಲ್ಪ ದುಃಖಿಸುವುದಿಲ್ಲವೇ? ಉತ್ತರ, ಅಳುವುದಿಲ್ಲ ಪ್ರಭು. ನಿನ್ನ ಆಜ್ಞೆಗೆ ವಿರುದ್ಧವಾಗಿ ಒಂದು ತೊಟ್ಟು ಕಂಬನಿ ಭೂಮಿಗೆ ಬಿದ್ದರೂ ಕೈಯಾರೆ ಕಣ್ಣುಗಳನ್ನು ಕಿತ್ತು ನಿನ್ನ ಚರಣದಲ್ಲಿ ಸಮರ್ಪಿಸಬೇಕು. ಉತ್ತರೆಯು ವೀರ ಪತಿ ಆಜ್ಞೆ ಒಳಗೆ ದೇವರ ಆಜ್ಞೆ. ಉತ್ತರ, ಸ್ವಾಮಿ. ಉತ್ತರ, ಬಹಳ ಸಂತೋಷ. ನೀನೇ ಹಾಕಿರುವ ಈ ವಿಜಯಮಾಲೆಯಿಂದ ಭೂಷಿತನಾಗಿ ರಣಾಂಗಣದಲ್ಲಿ ಹೋರಾಡುವೆನು. ನನಗಿನ್ನೂ ಅಪಜಯವಿಲ್ಲ. ಉತ್ತರ, ಸ್ವಾಮಿ. ಅದು ಅತ್ತೆಯವರು ಇತ್ತಲೇ ಬರ್ತಿರೋರು. ಅಮ್ಮ, ನಾನೇ ನಿನ್ನ ಬಳಿ ಬರಬೇಕಿದ್ದ. ಇದೋ ತಾಯಿ, ನಮಸ್ಕರಿಸುವೆನು. ಅಮ್ಮ, ಈ ನಿನ್ನ ಮಗನ ಶಕ್ತಿ ಸಾಮರ್ಥ್ಯವನ್ನು ತೋರಿಸುವ ಶುಭ ದಿನ ಅಲ್ಲದೆ, ಶತ್ರುಗಳನ್ನು ಸದೆಬಡಿದು ಪಾಂಡವರ ಕೊರಳಿಗೆ ವಿಜಯಮಾಲೆಯನ್ನು ಸೇರಿಸಲು ಈ ನಿನ್ನ ಮಗನ ಅಮೋಘ ಸಾಹಸಕ್ಕೆ ಸದಾವಕಾಶ. ನನ್ನನ್ನು ಆಶೀರ್ವದಿಸು ತಾಯಿ. ನಿನ್ನ ತಾಯಿಯ ಪ್ರೇಮವು, ನಿನ್ನ ತಂದೆಯ ಶೌರ್ಯವು, ಶ್ರೀಕೃಷ್ಣ ಪರಮಾತ್ಮನ ಮಹಿಮೆಯು, ಪಾಂಡುನಂದನ ಆಶೀರ್ವಾದವು, ಈ ಉತ್ತರ ಸೌಭಾಗ್ಯವು ನಿನ್ನ ನೆಡಬಿಡದೆ ರಕ್ಷಿಸಲಿ. ಜಯಶೀಲನಾಗಿ ಹೋಗಿ ಬಾಕನು. ಅಮ್ಮ, ಈ ನಿನ್ನ ಆಶೀರ್ವಾದದ ಬಲದಿಂದ ಆ ದ್ರೋಣರ ಚಕ್ರವ್ಯೂಹವನ್ನು ಆಟದ ಮಣ್ಣಿನ ಕೋಟೆಯಂತೆ ಬೇರಿಸಿ ಬರುತ್ತೇನೆ. ಅಮ್ಮ, ನಾನು ಆ ಕುರುಕ್ಷೇತ್ರದಿಂದ ಹಿಂದಿರುಗಿ ಬರುವ ತನಕ ಈ ನಿನ್ನ ಮುದ್ದಿನ ಸೊಸೆಯನ್ನು ಕಾಪಾಡುವ ಭಾರ ನಿನ್ನದು ತಾಯಿ. ಹಾಗೆ ಆಗ್ಲಿ ಕಂದ. ಉತ್ತರ, ನಾನಿನ್ನು ಬರಲೇನು? ಹೋಗಿ ಬರ್ಲಿ. ನಾನು ಹೋಗಿ ಬರ್ಲಿ ಸ್ವಾಮಿ. ಪ್ರಾಪ್ತ ಕಾಲ ಉದಯ ಗೀತೆಯು ಶ್ರುತಿ ತಪ್ಪಿ ಮೃತ್ಯುವಿನ ತೂರಿಯ ಸ್ವರದಂತೆ ಕೇಳಿ ಬರುತ್ತಿರು. ವೇಣುವನದಲ್ಲಿ ಗೂಗೆಗಳ ಅಮ್ಮಂಗಳ ಸ್ವರವು ಮಿಳಿತವಾಯಿತು. ಈ ಎಲ್ಲಾ ನಿಮಿತ್ತಗಳ ಅರ್ಥವೇನು? ನನ್ನ ಪುತ್ರರಿಗೆ ಯಾವ ಅಮಂಗಳವಾಗದಂತೆ ಕಾಪಾಡು ದಯಾಮಯನೇ. ಈ ದಿನ ಪಾಂಡವರ ಮೇಲೆ ತಾಯಿ ಮಾತಾ ಯುದ್ಧ ಇದೆಂತಹ ಕೆಟ್ಟ ಸುದ್ದಿ. ಯುದ್ಧಕ್ಕೆ ಅನುಜ್ಞೆಯನ್ನು ಕೊಟ್ಟವರಾರು? ಈ ಬಾಹುಗಳಲ್ಲಿ ಬಲವಿರುವ ತನಕ ನಾನು ಸಹಾಯವನ್ನು ಬೇಡುವುದಿಲ್ಲ. ಕುಮಾರ, ಏನು ತಾಯಿ, 101 ಜನ ಮಕ್ಕಳನ್ನು ಪಡೆದ ಗಾಂಧಾರಿಯ ಬಾಯಲ್ಲಿ ಇಂಥ ಘೋರದ ವಾಕ್ಯವನ್ನು ನಾನು ಕೇಳಲಾರೆನು ತಾಯೇ, ನಾನು ಕೇಳಲಾರೆನು. ಅಮ್ಮ, ಈಗಲೂ ಕುಮಾರ, ನಮ್ಮ ಸೈನ್ಯವು ಕುರುಕ್ಷೇತ್ರದ ಭೂಮಿಯಲ್ಲಿ ಬೀಡುಬಿಟ್ಟಿರುವ ವಿಚಾರವನ್ನು ನಿನಗೆ ತಿಳಿಯದೆ ತಾಯಿ. ಚಲಬೇಕೆ ಕುರು ನಂದನ, ಚಲವೇ ಕುಮಾರ. ನನ್ನ ಆಶೀರ್ವಾದವನ್ನು ಬಯಸುವೆಯಾ ಕಂದ? ನನ್ನ ಆಶೀರ್ವಾದವನ್ನು ನೀನು ಹೊಂದಲಾರೆ. ಪಾಂಡವರಿಗೆ ನೀನು ಅರ್ಧ ರಾಜ್ಯವನ್ನು ಕೊಡದಿದ್ದರೆ ನನ್ನ ಆಶೀರ್ವಾದವನ್ನು ನೀನು ಹೊಂದಲಾರೆ. ನಿನ್ನನ್ನು ಆಶೀರ್ವದಿಸುವ ಮೊದಲು ಈ ನನ್ನ ಕಂಠವನ್ನು ಬಂಧಿಸಿ ನನ್ನ ವಾಕ್ಸ್ಫೋಟವನ್ನು ನಾಶ ಮಾಡುವೆನು. ನಿನ್ನಂತಹ ಲೋಭಿಯು, ಧೂರ್ತನು, ನೀಚಾಶಯನನು ನನ್ನ ಆಶೀರ್ವಾದವನ್ನು ಹೊಂದಲಾರೆ. ಹೊರಟು ಹೋಗು. ಅಮ್ಮ, 101 ಜನ ಮಕ್ಕಳನ್ನು ಪಡೆದ ಗಾಂಧಾರಿಯ ಬಾಯಲ್ಲಿ ಇಂತಹ ಘೋರವಾದ ಶಬ್ದವನ್ನು ನಾನು ಕೇಳಲಾರೆ ತಾಯಿ, ನಾನು ಕೇಳಲಾರೆ. ಅಮ್ಮ, ಈಗಲೂ ಸಾವಿರಾರು ಸರ್ಪಗಳು ಏಕಕಾಲದಲ್ಲಿ ಕಚ್ಚಿದರು ಹಿತವನ್ನು ಅರಗಿಸಿಕೊಳ್ಳಬಲ್ಲೆ ತಾಯಿ. ಈಗಲೂ ಒಂದು ಮದ್ದಾಡಿನ ಗೊತ್ತಾಡಿ ಅದರ ಮದವನ್ನು ಬರೆಯಬಲ್ಲೆ. ಸಾವಿರಾರು ಸಿಂಹಗಳನ್ನು ಏಕಕಾಲದಲ್ಲಿ ಸಿಗಿದು ಬಿಸಾಡಬಹುದು. ಅಮ್ಮ, ನನ್ನನ್ನು ಆಶೀರ್ವದಿಸು ಮಾತಾ. ಆ ಕೊಂದಿ ಪಾಂಡವರೊಡನೆ ಪುನಃ ಮೊದಲ ಮೈತ್ರಿ ಅದೆಂದಿಗೂ ಸಾಧ್ಯವಿಲ್ಲ ತಾಯಿ. ಅಮ್ಮ, ಆ ಪಾಂಡವರನ್ನು ಯುದ್ಧಕ್ಕಾಹ್ವಾನಿಸಿ ಬಿಡುತ್ತೇನೆ ತಾಯಿ. ದುರ್ಯೋಧನ, ಆಹ್ವಾನಿಸುವುದು ನಿನ್ನ ಶತ್ರುಗಳನ್ನಲ್ಲ, ಮೃತ್ಯು. ಹಸ್ತಿನಾವತಿ ರತ್ನ ಸಿಂಹಾಸನವು ರಕ್ತದ ಕೋಡಿಯಲ್ಲಿ ಮುಳುಗುವುದು. ಹಸ್ತಿನಾವತಿ ಸ್ತ್ರೀಯರೆಲ್ಲರೂ ತಮ್ಮ ತಮ್ಮ ಮಾಂಗಲ್ಯವನ್ನು ಕಿತ್ತು ಸಾಲಾಗಿ ನಿಲ್ಲುವರು. ಹಸ್ತಿನಾವತಿ ಬಳಿಯಲ್ಲಿ ಹರಿಯುತ್ತಿರುವ ಗಂಗಾ ನದಿಯು ರಕ್ತದ ಕಾಲುವೆಯಾಗಿ ಹರಿಯುವುದು.
ನಿನ್ನ 101 ಜನ ಪುತ್ರರಲ್ಲಿ ಅಧಿಕವಾದ ಪ್ರೇಮದಿಂದಲೇ ಸಲಿದೆ. ಆದರೆ ಇದು ನನ್ನ ಮಾತುಗಳನ್ನೇ ಕೇಳುವುದಿಲ್ಲ. ಇರಲಿ, ಇವನೆಂತವನಾದರೂ ನನ್ನ ಪುತ್ರನಲ್ಲವೇ? ದುರ್ಯೋಧನ, ಬಾ ಕುಮಾರ, ನನ್ನೆದುರಲ್ಲಿ ಮೊಣಕಾಲೂರಿ ಕುಳಿತುಕೋ. ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿಯು ಕೂಡ ವಜ್ರಾಯುಧಕ್ಕಿಂತ ಕಠಿಣವಾಗಿರಲಿ. ಹೋಗು ಕುಮಾರ, ರಣಾಂಗಣದಲ್ಲಿ ಹೋರಾಡು. ಯಾರಲ್ಲಿ ಧರ್ಮ ಇರುವುದು ಅವರಿಗೆ ಜಯವಾಗಲಿ. ಯಥೋ ಧರ್ಮ ತಥೋ ಜಯ, ಯಥೋ ಧರ್ಮ ತಥೋ ಜಯ, ಯಥೋ ಧರ್ಮ ತಥೋ ಜಯ. ಯಥೋ ಧರ್ಮ ಯಥೋ ಧರ್ಮ ತಥೋ ಜಯ, ಯಥೋ ಧರ್ಮ ತಥೋ ಜಯ. ಜಯ ಅಥವಾ ಪಾಂಡವರ ಸುರವನ್ನು ದೇವತೆಗೆ ಆವರಿಸಿಕೊಂಡೆ. ಈ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧಕ್ಕೆ ಸಿದ್ಧನಾಗಿ ಬಂದಿರುವ ಯೂರ ಯೋಧರನ್ನೊಂದು ಸಾರಿ ನೋಡುವ ಆಸೆ ತೋರಿಸುವೆಯಾ ದೇವ? ನಿನ್ನ ಇಚ್ಛೆ ಅರ್ಜುನ. ನೋಡು, ಕೌರವನ ಚದುರಂಗಬಲ ಸಮೇತವಾದ ಸೈನ್ಯವು ಚಂಡಮಾರುತದಿಂದ ಹುಲ್ಮಿತಗೊಂಡ ಸಾಗರದಂತೆ ಕಾಣುತ್ತಿದೆ. ಅದಕ್ಕೆ ಸೈನ್ಯಾಧಿಕಾರಿಯಾದ ಭೀಷ್ಮನು ಯುದ್ಧಕ್ಕೆ ಸಿದ್ಧನಾಗಿ ಬರುತ್ತಿರುವನು. ಆತನು ಈ ಭರತ ಜ್ಯೋತಿಯ ಕೀರ್ತಿ ಜ್ಯೋತಿ. ಆ ಮಹಾಪುಣ್ಯ ಪುರುಷನಿಗೊಂದು ಸಾರಿ ವಂದಿಸು. ಆಜ್ಞೆ ಮಾಧವ. ಕುರುಪಿತಾಮಹ ಭೀಷ್ಮನ್ ಇದೋ ನಿನಗೆ ನಮಸ್ಕರಿಸುವೆನು. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ಪರಮಾತ್ಮ. ಭರ್ತ,
ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೆನಾದರೂ, ಆಹಾ, ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ ದೇವ? ಅರ್ಜುನ, ಪರಮಾತ್ಮ, ಏಕೆ ಏನಾಯ್ತು? ಏಕೆ ವಿಚಲಿತನಾಗಿರುವೆ? ಏನೆಂದು ಹೇಳಲಿ ಕೃಷ್ಣ? ಅರ್ಥ ಪರಮಾತ್ಮ, ಅರ್ಥ ಸಮರದಿ ಚೆಲೆತ್ತ ಎತ್ತ ಕೃಷ್ಣ, ಸಮರದಿ ಚೆಲೆತ್ತ ಅಳಿಯಲು ಅವನಾರು ಅಲ್ಪ ಭೋಗವ ಬಯಸಿ ಪಾತಕಿಯಾಗದ. ಅರ್ಥ ಪರಮಾತ್ಮ, ಅಲ್ಪ ಭೋಗವ ಬಯಸಿ ಪಾತಕಿಯಾಗದೆ ಸಮರದಿ ಸೆಣಸಾಡೆಯ ಪಾರ್ಥ, ಸಮರದಿ ಸೆಣಸಾಡೆಯ ಪಾರ್ಥ, ಸಮರದಿ ಸೆಣಸಾಡೆಯ. ಸೊಲುತ್ತಿದೆ ಕೈ ಕಾಲು ಜರುತ್ತಿದೆ ಗಾಂಡೀವ. 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 ಬಯಸಿ ಪಾತಕಿಯಾದೆ. ಪರಮಾತ್ಮ, ನಾನು ನೋಡುತ್ತಿರುವುದೇನು? ಪರಮಾತ್ಮ, ಈ ದಿವಸ ಏಕೋ ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಯಂತೆ ನನ್ನ ಮುಖವು ಬಾಡುತ್ತಿರುವುದು, ಹೃದಯದಲ್ಲಿ ಕಂಪನವೂ ರೋಮಾಂಚನವೂ ಮೂಡಿ ಬರುತ್ತಿರುವುದು. ನಾನು ನೋಡುತ್ತಿರುವುದೇನು? ಇವರೆಲ್ಲ ನನ್ನ ಬಂಧು ಬಾಂಧವರು, ಮಿತ್ರರು, ಜ್ಞಾತಿಗಳು. ರಾಜ್ಯದಾಸೆಯಿಂದ ನಾನಿವರನ್ನು ವಧಿಸಲಾರೆ. ನನಗೆ ಈ ಯುದ್ಧವೇ ಬೇಡ, ರಥವನ್ನು ಹಿಂತಿರುಗಿಸುವ ಮಿತ್ರ. ಪಾರ್ಥ, ಪರಮಾತ್ಮ, ಹೇಗೆ ವಿಚಲಿತನಾಗಿರುವೆ? ಇಂತಹ ವಿಷಮಾಸಾರದಲ್ಲಿ ಕಲ್ಮಶವಾದ ಭಾವನೆಯಲ್ಲಿ ಹೇಗೆ ಬಿಟ್ಟಿತು? ನರನ ಬೇಸರಾಗಿ ಹೇಳಿ ಎಂಬ ನಿಂದೆಯನ್ನು ಸಹಿಸಲಾರೆ. ಇದಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ, ಪಾರ್ಥ
ಪೂಜ್ಯ ಪಿತಾಮಹನು ಆಚಾರ್ಯ ದ್ರೋಣರು ನನಗೆ ಅಸ್ತ್ರವಿದ್ಯೆಯನ್ನು ಹೇಳಿಕೊಟ್ಟು ಗುರು. ನನ್ನ ಕೈಯಾರೆ ನಾನೇ ಇವರನ್ನು ಹೇಗೆ ಕೊಲ್ಲಲಿ? ಹೇಳು ದೇವ. ಅಶಾಶ್ವತವಾದ ರಾಜ್ಯದ ಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದ ಸಾಧ್ಯವಿಲ್ಲ ಪರಮಾತ್ಮ. ಅರ್ಥ ನೋಡು ಪಾರ್ಥ ಹೇಳಿದನವು ಬೇಡ. ನೋಡು ಪಾರ್ಥ ನೋಡು ಪಾರ್ಥ ಹೇಳಿದನವು ಬೇಡ. ನೋಡು ಪಾರ್ಥ ಗಡಾದಿಂದ ಶರವ ಮುಡುಬೇಕ ಪಾರ್ಥ. ಅರ್ಥ ಪರಮಾತ್ಮ ಗಡಾದಿಂದ ಶರವ ಮುಡುಬೇಕ ಪಾರ್ಥ. ನೋಡು ಪಾರ್ಥ ಹೇಳಿದನವು ಬೇಡ. ನೋಡು ಪಾರ್ಥ 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 ಪರಮಾತ್ಮ, ಯಾರನ್ನು ಯಾರು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸಿದಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಹುಟ್ಟಿದವನಿಗೆ ಮರಣವು, ಮೃತ್ಯುವಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಪಾರ್ಥ, ನಿನ್ನ ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ, ಪಾರ್ಥ ಪರಮಾತ್ಮ, ಪಾರ್ಥ ಪಾರ್ಥ, ಈ ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವೇ ಕಂಪಿಸುತ್ತಿರುವುದು ದೇವ ವಾಸುದೇವ. ಆದರೆ ನಾನು ಏಡಿಯಲ್ಲ ವಾಸುದೇವ. ಪಾಪದ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನಷ್ಟೇ. ದುಷ್ಟ ಶಿಕ್ಷಣಾನು ಶಿಷ್ಟ ಪಾಲನಾನು. ಪಾರ್ಥ ದುಷ್ಟ ಶಿಕ್ಷಣಾನು ಶಿಷ್ಟ ಪಾಲನಾನು. ದುಷ್ಟ ಶಿಕ್ಷಣಾನು ಶಿಷ್ಟ ಪಾಲನಾನು. ಸೃಷ್ಟಿಕರ್ತನಾದೆ ಸೃಷ್ಟಿಯಿಂದ ನೋಡು. ಸೃಷ್ಟಿಕರ್ತನಾದೆ ಸೃಷ್ಟಿಯಿಂದ ನೋಡು. ನೋಡು ಪಾರ್ಥ ಹೇಳಿದನವು ಬೇಡ. ನೋಡು ಪಾರ್ಥ ಪಾರ್ಥ ಪಾರ್ಥ. ಪರಮಾತ್ಮ, ಸ್ವಧರ್ಮ ಪಾಲನೆಯಿಂದ ಪ್ರಾಣವನ್ನಾದರೂ ತ್ಯಾಗ ಮಾಡಬಹುದು. ಪರಾಧರ್ಮಾವಲಂಬನೆಯು ಅನರ್ಥಕಾರಿ. ಅರ್ಜುನ, ನೆನಪಿರಲಿ, ಇದು ಧರ್ಮಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಅಕೀರ್ತಿಯ ಬಾಧ ನೆನೆಸಿದೆ. ಪರಮಾತ್ಮ, ಪಾರ್ಥ ಪರಮಾತ್ಮ, ಪಾರ್ಥ
ಪರಮಾತ್ಮ, ಭಾರತ, ಈ ಯುದ್ಧದಲ್ಲಿ ನನ್ನ ನಿರ್ದಿಷ್ಟ ಕರ್ಮವೇನು? ಧರ್ಮ ನಾಶವೋ ಅಥವಾ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿ ತೋರಿಸುವ ವಾಸುದೇವ. ಭಾರತ, ಪರಮಾತ್ಮ, ಅದಿಯಲ್ಲಿ ಸೃಷ್ಟಿ ಅಂಜದಲ್ಲಿ ಚೋದ್ಯ. ಭಾರತ, ಅದಿಯಲ್ಲಿ ಸೃಷ್ಟಿ ಅಂಜದಲ್ಲಿ ಚೋದ್ಯ. ಅದಿಯಲ್ಲಿ ಸೃಷ್ಟಿ ಅಂಜದಲ್ಲಿ ಚೋದ್ಯ. ಭಾರತ, ಕರ್ಮವು ಮಾನವನ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತರ್ಪಣನಾಗು. ಫಲಾಫಲವನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನಾಚರಿಸು. ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗದ ಆನಂದವನ್ನು ಹೊಂದುವೆ. ಭಾರತ, ಪರಮಾತ್ಮ, ಭಾರತ, ನಿನ್ನ ವಾಕ್ಯಗಳನ್ನು ಕೇಳುತ್ತಿದ್ದರೆ ನನಗೆ ರೋಮಾಂಚನವಾಗುತ್ತಿರುವುದು ದೇವ. ನೀನು ಯಾರು? ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಿಸುತ್ತಿರುವ ನೀನು ಯಾರು? ನಿನ್ನ ಮಾಯಾಲೀಲೆಗಳೇನು ದೇವ? ಭಾರತ, ಈ ಭೀಷ್ಮ, ದ್ರೋಣ, ನಾನು, ನೀನು ಅನೇಕ ಸಾರಿ ಜನಿಸಿರುವು, ಮುಂದೆಯೂ ಜನಿಸುವೆವು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ನಾನು ಜನ್ಮಜ್ಞಾನರಹಿತನು, ಅವ್ಯಾತ್ಮನು, ಪಂಚಭೂತಗಳಿಗೆ ಹೊಡೆಯನು. ಯಾವಾಗ ಧರ್ಮ ಪತನವು, ಅಧರ್ಮವು ಉದ್ಧಾರವಾಗುವುದೋ ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆಗೈಯುವುದೇ ಈ ನನ್ನ ಅವತಾರದ ಉದ್ದೇಶಗಳು. ಪಾರ್ಥ, ಪರಮಾತ್ಮ, ಪಾರ್ಥ, ನಿನ್ನ ವಾಕ್ಯಗಳನ್ನು ಕೇಳುತ್ತಿದ್ದರೆ ನನಗೆ ರೋಮಾಂಚನವಾಗುತ್ತಿರುವುದು. ನಿನ್ನ ಮಾಯಾಲೀಲೆಗಳೇನು ದೇವ? ಪಾರ್ಥ, ಯದಾ ಯದಾ ಹಿ ಧರ್ಮಶ್ಚ ಗ್ಲಾನಿರ್ಭವತಿ ಭಾರತ ಅಭ್ಯುತಾನಾಮ ಧರ್ಮಶ್ಚ ಗ್ಲಾನಿರ್ಭವತಿ ಭಾರತ ತದಾತ್ಮನಂತು ಜನ್ಮ್ಯಹಂ ಪವಿತ್ರಾಣಾಯ ಸಾಧುನಾಯಂ ವಿನಾಶಾಯ ಚ ದುಷ್ಕೃತ್ಯಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ 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 ಯುಗೆ. ಭಾರತ, ನಾನು ಮಾಯಾರೂಪಿ, ದರಿದ್ರಿಸಿ ಸರ್ವ ಪ್ರಪಂಚವನ್ನೇ ಧಾರಣ ಮಾಡಿರುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳಿಗೆ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸಿರುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ಬಿಡುವೆನು. ನೀರಿನಲ್ಲಿ ರಸಾತ್ಮಕ ನಾನು, ಸೂರ್ಯಚಂದ್ರರ ಕಾಂತಿಯೂ ನಾನು, ಶಬ್ದದಲ್ಲಿ ಓಂಕಾರವೂ ನಾನು, ಮನುಷ್ಯರಲ್ಲಿ ಪೌರುಷವೂ ನನ್ನದು. ಭಾರತ, ಪರಮಾತ್ಮ, ದೇವತೆಗಳಲ್ಲಿ ಇಂದ್ರನು, ಪರ್ವತದಲ್ಲಿ ಮೇರುವು ನಾನಾಗಿರುವನು. ಭಾರತ, ನನ್ನ ವಿಭೂತಿ ಅಗಣ್ಯ ಅನಂತ ಅಬೋಧ. ಇದರಲ್ಲಿ ಅಲ್ಪಾಂಶದಿಂದ ಸೃಷ್ಟಿ ಸ್ಥಿತಿ ಲಯಗಳೇ ಜರುಗುತ್ತಿರುವ. ಪಾರ್ಥ, ಭಾರತ, ಪರಮಾತ್ಮ, ನಿನ್ನ ದಿವ್ಯ ಗೀತೋಪದೇಶದಿಂದ ನನ್ನ ಹೃದಯದಲ್ಲಿದ್ದ ಅಂಧಕಾರವೇ ತೊಲಗಿತು. ಏಗೇಶ್ವರ, ನಿನ್ನ ದಿವ್ಯ ರೂಪ ದರ್ಶನವನ್ನು ಒಂದು ಸಾರಿ ನೋಡುವ ಆಸೆ ತೋರಿಸುವೆಯಾ ಮುಕುಂದ? ತಥಾಸ್ತು ಪಾರ್ಥ, ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಶಂಖಚಕ್ರ ಗದಾ
ಶೋಭಿತನಾದ ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ನೀನು ನಿಮಿತ್ತಕ್ಕೆ ಮಾತ್ರ ಸಹಾಯಕನಾಗಿರು. ಯುದ್ಧದಲ್ಲಿ ಜಯಶೀಲನಾಗಿ ಕೀರ್ತಿಯನ್ನು ಪಡೆಯುವೆ. ಎಂತಹ ಭಯಾನಕ ರೂಪವಿದು! ಮಾನವನ ಚಕ್ಷುಗಳಿಂದ ಇದನ್ನು ನೋಡಲಾರ. ವಿಮಲ ನಿರಂಜನ ಕಲಿಸುವೆ ವಾಸುದೇವ ಸಲಗೈ. ವಿಮಲ ನಿರಂಜನ ಕಲಿಸುವೆ ವಾಸುದೇವ ಸಲಗೈ. ಭಯಾನಕ ರೂಪವಿದು. ಮಾನವನ ಚಕ್ಷುಗಳಿಂದ ಇದನ್ನು ನೋಡಲಾರ. ಎಲ್ಲರಿವೆ ದೇವ, ಬೇಗನೆ ಬಂದು ನಿನ್ನ ಲಲನ ಚತುರಾಜಕವಾದ ಸೌಮ್ಯ ಮೂರ್ತಿಯ ದರ್ಶನವನ್ನು ಕರುಣಿಸುವ ಮುಕುಂದ. ಸಂಹಾರ ಮೂರ್ತಿಯ ದರ್ಶನ ಮಾಡಿದ್ಯಾ? ಮಾಡಿದನು ಪರಮಾತ್ಮ. ಭಾರತ ಪರಮಾತ್ಮ, ಅಸ್ಥಿರಂ ದೇಹಂ ಶಾಶ್ವತಂ ಕರ್ತವ್ಯಂ ಮಾನವ ಧರ್ಮಂ ಧರ್ಮ ರಕ್ಷಕನಾರಿರ ಬರಿದೇಕೆ ಕಳವಳ ಪಡುವೆ ಧರ್ಮ ರಕ್ಷಕನಾನಿರ ಬರಿದೇಕೆ ಕಳವಳ ಪಡುವೆ ಮರುಳೇ ಮರುಳೇ ಪರಮಾತ್ಮ, ತೆಗೆದುಕೋ ಧನುರ್ಬಾಣಗಳನ್ನ, ರಣರಂಗದಲ್ಲಿ ಸಮರ ಗೀತೆಯನ್ನು ಮೊಳಗಿಸು. ಆಗಲಿ ಗೀತೆಯನ್ನು ಬಿಚ್ಚಾಕಿಡದೆ ಒಳ್ಳೆಯದು ಅನ್ನಿಸ್ತಾರಪ್ಪ. ಬೇಡಪ್ಪ. ಆ ಮಹಾದೇವನ ವರ ಪ್ರಸಾದದಿಂದ ನನ್ನನೇ ಗೆಲ್ಲಲು ಬಂದ ಭೀಮ ನಕುಲ ಸಹದೇವತೆಗಳನ್ನೇ ಹಿಮ್ಮೆಟ್ಟಿಸಿ ಓಡಿಸಿದೆ. ಆದರೆ ಕೇವಲ 18 ವರ್ಷದ ಮೂಲಕನಿಂದ ನಾವು 7 ಜನ ಸೇರಿ 7 ಬಾರಿ ಸೋತಿದಂತಾಯಿತು. ಭಲೆ ಅಭಿಮಾನ್ಯ ಭಲೆ. ನಿನಗೂ ಈಗ ಸೋತು ಹೋದ ರಣಹೇಡಿಗಳ ಇನ್ನೂ ತೀರಲಿಲ್ಲವೇ ನಿಮ್ಮ ಪೌರುಷ? ಯುದ್ಧಕ್ಕಿಸಿದ್ದರು ಅಭಿಮಾನ್ಯ, ಈ ಕುಳ್ಳ ಮಾತುವಿನಿಂದ ಏನು ಪ್ರಯೋಜನವಿಲ್ಲ. ಯುದ್ಧಕ್ಕೆ ಸಿದ್ಧನಾಗು ಮದ ಅಂದ.
ಸಿದ್ಧವಾಗು. ಹಾಗಾದರೆ ಒಂದು ಇಡೀ ಅನ್ನದ ಸಲುವಾಗಿ ಛೀ ಪಾಪಿಗಳ, ನೀವು ಗುರುಕುಲಕ್ಕೆ ಕಳಂಕ ಸ್ವರೂಪರು. ಅಭಿಮನ್ಯು ಹಿರಿಯರು ಪೂಜ್ಯರು ಎಂದು ಮರ್ಯಾದೆಯನ್ನು ಕೊಡದೆ ನೀನೇನು ಮಹಾಸೂರನೇನು? ದೊಡ್ಡವರಾದ ನೀವೇ ಘನತೆಯನ್ನು ಕಳೆದುಕೊಂಡಿರುವಾಗ ಈ ಚಿಕ್ಕವನ ತಪ್ಪೇನಿದೆ ಇದರಲ್ಲಿ? ಯಾರು ನನ್ನ ಬಿಲ್ಲನ್ನು ಕತ್ತರಿಸಿದವರು? ಓಹೋ, ದಾನಶೂರ ವೀರ ಕರ್ಣ, ನನ್ನ ತಂದೆಯ ಪರಮ ವೈರಿ. ಹಾಗಾದರೆ ಸಿದ್ಧರಾಗು ಈ ಖಡ್ಗ ಯುದ್ಧಕ್ಕೆ. ಸಿದ್ಧರಾಗು ಕರ್ಣ. ನಿನ್ನ ಸಾಹಸವನ್ನು ನೋಡಿ ನನಗೆ ನಿನ್ನ ಮೇಲಿದ್ದ ದ್ವೇಷವಲ್ಲವೂ ಹಾಳಾಯಿತು. ಇನ್ನು ನಾವಿಬ್ಬರು ಸಂಧಿ ಮಾಡಿಕೊಳ್ಳೋಣ. ದೊಡ್ಡಪ್ಪ, ನನಗೂ ಸಹ ನಿಮ್ಮ ಮೇಲೆ ಅಭಿಮಾನ ಉಂಟಾಗುತ್ತಿದೆ. ಬಾ, ನನ್ನನ್ನು ದೂರ ಬಿಸಾಡು. ಖಡ್ಗವೇ, ಇನ್ನು ನಿನ್ನ ಈ ಅವಶ್ಯಕತೆ ನನಗೆ ಬೇಕಿಲ್ಲ. ಬಾ ದೊಡ್ಡಪ್ಪ, ನನ್ನನ್ನು ಆಲಂಗಿಸು. ಒಂದು ಇಡೀ ಅನ್ನದ ಸಲುವಾಗಿ, ಒಂದು ಇಡೀ ಅನ್ನದ ಸಲುವಾಗಿ, ಆಸೆಯ ಸಲುವಾಗಿ ನನಗೆ ಈ ರೀತಿ ಮೋಸ ಮಾಡಿದಿರಾ? ಕೆಲವೋ ದ್ರೋಹಿಗಳ, ಎಲ್ಲಿಂದ ಕಲಿತಿರಿ ಈ ಮೋಸದ ವಿದ್ಯೆಯನ್ನು? ಹಾಗಾದರೆ ಬನ್ನಿ, ಒಬ್ಬೊಬ್ಬರಾಗಿ ಈ ಚಕ್ರದ ಮಹಿಮೆ ಏನೆಂಬುದನ್ನು ತೋರಿಸುತ್ತೇನೆ. ಉತ್ತರ ನಾರಾಯಣ. ಈ ಸಾರಿ ದುರ್ಯೋಧನನು ನಿಮ್ಮನ್ನು ವಂಚಿಸಬಲ್ಲ. ದುರ್ಯೋಧನ ವೈಶಂಪಾಯ ಸರೋವರದಲ್ಲಿ ಅಡಿಗೆ ಕುಳಿತಿರುವನು. ಆತನನ್ನು ಹವ್ಯಾಚ್ಯ ಪದಗಳಿಂದ ಆತನು ಮೇಲೆಗೆ ಎದ್ದು ಬರುವನು. ಆಗ ಅವನನ್ನು ವಹಿಸಬಹುದು. ನಿನ್ನಿಂದಾಗಿ 11 ಅಕ್ಷೋಹಿಂಸೆ ನಾಶವಾಯಿತು. ಹತರಾದರು.
ದುರ್ಯೋಧನನೇ, ಎಲ್ಲಿ ಹಡಗಿ ಕುಳಿತಿರುವೆಯೋ ಹೇಳಿ, ಎದ್ದು ಬಾ ಅವರಿಗೆ. ದಂಡಿಗ ಭೀಮ, ನಿನಗೆ ಎಲ್ಲರಿಗಾರು ಸರೋವರದಲ್ಲಿ ಕುಳಿತಿರಲಿಲ್ಲ. ಭೀಮಸೇನ ಹೊಂದುತ್ತಿದ್ದನು. ಭೀಮಸೇನ ಧೈರ್ಯದಿಂದ ಯುದ್ಧ ಮಾಡು. ಗ್ರಾಮ ದೇವತೆಯಾದ ದಂಡಿನ ಮಾರಮ್ಮನ ಕೃಪಾ ಆಶೀರ್ವಾದದೊಂದಿಗೆ ಈ ದಿನ ಮಾರುತಿ ಕೃಪಾಪೋಷಿತ ನಾಟಕ ಮಂಡಳಿಯವರು ಕೋಳಲ ಗ್ರಾಮದಲ್ಲಿ NP ರಾಮಕೃಷ್ಣಯ್ಯನವರ ಸವಿ ನೆನಪಿಗೋಸ್ಕರ ಈ ಒಂದು ಶ್ರೀಕೃಷ್ಣ ಸಂಧಾನ ಅಥವಾ ಕುರುಕ್ಷೇತ್ರ ಎಂಬ ನಾಟಕವನ್ನ ಈ ಒಂದು ಗ್ರಾಮದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂತ ಗಣ್ಯರು ವೇದಿಕೆ ಮೇಲೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರಲ್ಲೂ ಕೂಡ ಕೇಳ್ಕೊಂತಾ ಇದ್ದೀವಿ. ದಯವಿಟ್ಟು ಬಂದಿರತಕ್ಕಂತ ಎಲ್ಲಾ ಗಣ್ಯರು ವೇದಿಕೆ ಮೇಲೆ ಬರಬೇಕು. ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಪ್ರೇಮ ಮಾಲಿಂಗಪ್ಪನವರು, ರಂಗಮುತ್ತಯ್ಯನವರು JDS ಅಧ್ಯಕ್ಷರು, ನರಸಿಂಹರಾಜು ತಾಲೂಕ್ JDS ಕಾರ್ಯಾಧ್ಯಕ್ಷರು, ರಂಗಮ್ಮ ನರಸಿಯಪ್ಪ ತಾಲೂಕ್ ಪಂಚಾಯತಿ ಅಧ್ಯಕ್ಷರು, ನಾಗರಾಜು APMC ಸದಸ್ಯರು ಕೋಳಲ ಕ್ಷೇತ್ರ, ರಾಧಮ್ಮ ನಾಗರಾಜು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಕೋಳಲ, ಹನುಮಂತರಾಜು MD, ಅಂಜನಮೂರ್ತಿ ಗ್ರಾಮ ಪಂಚಾಯಿತಿ ಸದಸ್ಯರು ಕೋಳಲ, ಗಾಯತ್ರಿ ಕುಮಾರು ಗ್ರಾಮ ಪಂಚಾಯತಿ ಕೋಳಲ, ರಂಗಪ್ಪನವರು ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಚಗೆರೆ, ಶ್ರೀ ಮಾರುತಿ ಎಲ್ಚಗೆರೆ, ಜಯಲಕ್ಷ್ಮಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಚಗೆರೆ, ದೊಡ್ಡಕ್ಕ ರಂಗಶಾಮಯ್ಯ ಗ್ರಾಮ ಪಂಚಾಯತಿ ಸದಸ್ಯರು ಕಟೇನಹಳ್ಳಿ, ಸಂಜೀವಯ್ಯ ಗ್ರಾಮ ಪಂಚಾಯತಿ ಸದಸ್ಯರು ಕಾಟೇನಹಳ್ಳಿ, ಕೆಂಪರಾಮಯ್ಯನವರು ಗ್ರಾಮ ಪಂಚಾಯತಿ ಸದಸ್ಯರು ನರಸಾಪುರ, ಶ್ರೀಮತಿ ಅರಸಮ್ಮ ಗಂಗಣ್ಣ ಗ್ರಾಮ ಪಂಚಾಯತಿ ಸದಸ್ಯರು ಬಿದರಗುಟ್ಟೆ, ನಾಗರಾಜು ಗ್ರಾಮ ಪಂಚಾಯತಿ ಸದಸ್ಯರು ಮಿಟ್ರಹಳ್ಳಿ, NRD ರಾಮು ಬೆಂಗಳೂರು, ಜಗದೀಶು ವಿದ್ಯುತ್ ಗುತ್ತಿಗೆದಾರರು ಚಿನ್ನಹಳ್ಳಿ, ರಾಜಗೋಪಾಲ್ ಲಾರಿ ಮಾಲೀಕರು ಬ್ಯಾಟರಾಯನಪಾಳ್ಯ, ಕಸಬೇಗೌಡ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಕೋಳಲ, ಪ್ರಕಾಶ್ JDS ಯುವ ಮುಖಂಡರು ಕಲವೆಹಳ್ಳಿ, ವೆಂಕಟರಾಜು ಟ್ರ್ಯಾಕ್ಟರ್ ಮಾಲೀಕರು, ಖಲೀಲ್ ಖಾನ್, ಅನ್ವರ್ ಖಾನ್, ವಸಂತ್ ಕುಮಾರ್, ರಂಗನ್ಮಯ್ಯ, ವೇಣುಗೋಪಾಲ್, ಶ್ರೀನಿವಾಸ್, ಮಾರುತಿ ಹಳೆಕೋಟೆ, ಗಂಗರಂಗಯ್ಯ ಕಲ್ಲುಪಾಳ್ಯ, ಶ್ರೀನಿವಾಸು ಕಾಮನಾಗ್ರಹಾರ, ಚಂದ್ರಶೇಖರ್ ವರ ಮಹಾಲಕ್ಷ್ಮಿ ದೇವಸ್ಥಾನ ಅರ್ಚಕರು, ರಂಗಶಾಮಯ್ಯ ಬಾಗಲಗುಂಟೆ, ಬೈರೇಗೌಡರು ವಟ್ಟಪ್ಪನಪಾಳ್ಯ, ಭಕ್ತಸಾಗರ ಯುವಕರ ಸಂಘ ಸದಸ್ಯರುಗಳು ನರಸಾಪುರಪ್ಪ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಕೋಳಲ, ಗೋಪಿನಾಥ್ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಕೋಳಲ, JR ಶಿವಣ್ಣ JDS ಮುಖಂಡರು ಗೆಜ್ಮೆನಹಳ್ಳಿ, ಹನುಮಂತರಾಯಪ್ಪ VSSN ಅಧ್ಯಕ್ಷರು ಕೋಳಲ, ಪುಟ್ಟಣ್ಣ ಬೆಸ್ಕಾಂ ಅಧಿಕಾರಿ ಕೋಳಲ, ತಿಮ್ಮಯ್ಯ ಕಾರ್ಯದರ್ಶಿಗಳು ಕೋಳಲ ಗ್ರಾಮ ಪಂಚಾಯಿತಿ,
ಕೆವಿ ಮಂಜುನಾಥ್ ಬಸವೇಶ್ವರ ಬೇಕರಿ ಕೋಳಲ, ನರಸಿಂಹಮೂರ್ತಿ ಬಸ್ ಕಂಡಕ್ಟರ್ ಕೋಳಲ, ಗೋವಿಂದರಾಜು ಎಸ್ಟಿಎಂಸಿ ಅಧ್ಯಕ್ಷರು ಕೋಳಲ, ಶೇಖ್ ಅನ್ವರ್ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಕೋಳಲ. ದಯವಿಟ್ಟು ಹೇಳಿರ್ತಕ್ಕಂಥ ಎಲ್ಲಾ ಗಣ್ಯಾತಿ ಗಣ್ಯರು, ಶಂಕರಪ್ಪ ಬೆಂಗಳೂರು, ಮಂಜುನಾಥ್ ನಗರ, ದಯವಿಟ್ಟು ಎಲ್ಲಾ ವೇದಿಕೆ ಮೇಲೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕಳಕಳೆಯ ಮನವಿ. ಗಂಗಾಂಜನಪ್ಪ ಎಲ್ಚಿಗೆರೆ, ಕಲಾಭಿಮಾನಿಗಳೇ, ಈ ಒಂದು NP ರಾಮಕೃಷ್ಣಯ್ಯನವರ ಸವಿ ನೆನಪಿಗೋಸ್ಕರ ಈ ಒಂದು ಕೋಳಲ ಗ್ರಾಮದಲ್ಲಿ ಶ್ರೀಕೃಷ್ಣ ಸಂಧಾನ ಅಥವಾ ಸರ್ಪಲಾಂಛನ ಪರಾಭವ ಎಂಬ ನಾಟಕವನ್ನ ಅಭಿನಯಿಸ್ತಾ ಇದ್ದಾರೆ. ಈ ಒಂದು ನಾಟಕ ಕಂಪನಿಯಲ್ಲಿ ನಾಟಕ ಕಲಾ ಪೋಷಕರು ಆಗಮಿಸಿ ಈ ನಾಟಕವನ್ನ ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಕೇಳಿಕೊಂಡಾಗ ಎಲ್ಲಾ ಕಲಾಭಿಮಾನಿಗಳು ಆಗಮಿಸಿ ಈ ನಾಟಕವನ್ನ ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದೀರಾ. ಈ ಒಂದು ನಾಟಕದಲ್ಲಿ ಕಲಾ ಪೋಷಕರನ್ನ ಅಭಿನಂದಿಸತಕ್ಕಂತ ಸಮಯ ಈಗ ಬಂದಿದೆ. ಈಗ ಈ ಒಂದು ನಾಟಕಕ್ಕೆ ನಮ್ಮ ಕೊರಟಗೆರೆ ಶಾಸಕರಾಗಿರ್ತಕ್ಕಂಥ PR ಸುಧಾಕರ್ ಲಾಲ್ ಸಾಹೇಬರು ಬರಬೇಕಾಗಿತ್ತು. ಅವರು ಅನಾರೋಗ್ಯದ ನಿಮಿತ್ತ ಬರಕ್ಕಾಗಿಲ್ಲ. ಅವರಿಗೆ ಈ ಒಂದು ನಾಟಕ ಮಂಡಳಿ ಪರವಾಗಿ ತುಂಬ ಹೃದಯದ ಸ್ವಾಗತ ಹಾಗೂ ಸುಸ್ವಾಗತವನ್ನ ಬಯಸ್ತೀನಿ. ಹಾಗೆ ಈ ಒಂದು ಕೋಲಾರ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಅಭಿಲಾಷ್ BR ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅಭಿಲಾಷ್ BR ಈ ಒಂದು ಕೋಲಾರ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಪ್ರೇಮ ಮಾಲಿಂಗಪ್ಪನವರು ಈ ಒಂದು ನಾಟಕ ಕಂಪನಿ ಕಲಾ ಪೋಷಕರಾಗಿ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ನಾಟಕ ಮಂಡಳಿ ಪರವಾಗಿ ತುಂಬ ಹೃದಯದ ಸ್ವಾಗತ ಹಾಗೂ ಅಭಿನಂದನೆಯನ್ನ ಈ ಪುಷ್ಪಮಾಲಿಕೆಯೊಂದಿಗೆ ಅರ್ಪಿಸ್ತಾ ಇದ್ದೀವಿ. ಹಾಗೆ JDS ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ಹಿರಿಯರಾಗಿರ್ತಕ್ಕಂಥ ರಂಗಮುತ್ತಯ್ಯನವರು ಈ ಒಂದು ಕಲಾ ಪೋಷಕರಾಗಿ ಒಂದು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೆ ನಾಟಕ ಮಂಡಳಿ ಪರವಾಗಿ ತುಂಬ ಹೃದಯದ ಸ್ವಾಗತ